ಗ್ರಾಮಸ್ಥರ ಕನಸು ಸಾಕಾರ ಮರೆಮ್ಮ ಸಭಾಭವನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಅನುದಾನಕ್ಕೆ ಧನ್ಯವಾದಗಳು. ಶಿಗ್ಗಾಂವ್ ತಾಲೂಕು ನೀರಲಗುಡ್ಡ ಗ್ರಾಮದ ಭಕ್ತರ ಆಶಯದಂತೆ ಮರೆಮ್ಮಾದೇವಿ ಸಭಾಭವನ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರಕಿದೆ. ಈ ಸಭಾಭವನದ ನಿರ್ಮಾಣಕ್ಕೆ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ 15 ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಇಂದು ನಡೆದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಿಕಟಪೂರ್ವ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಶಿವಾನಂದ ಮ್ಯಾಗೇರಿ ಅವರು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಯಾವಾಗಲೂ ಹಳ್ಳಿಗಳ ಅಭಿವೃದ್ಧಿಗೆ, ಧಾರ್ಮಿಕ ಕೇಂದ್ರಗಳ ವಿಸ್ತಾರಕ್ಕೆ ಹಾಗೂ ಜನೋಪಯೋಗಿ ಕಾಮಗಾರಿಗಳಿಗೆ ಬದ್ಧರಾಗಿದ್ದಾರೆ. ಅವರ ಪ್ರಾಮಾಣಿಕ ಪ್ರಯತ್ನದಿಂದ ಶಿಗ್ಗಾಂವ್ ಕ್ಷೇತ್ರದ ಗ್ರಾಮಗಳಲ್ಲಿ ಅಭಿವೃದ್ಧಿಯ ಅಲೆ ಹರಡಿದೆ ಎಂದು ಹೇಳಿದ್ದಾರೆ. ಇನ್ನು ಅವರು ಮುಂದುವರೆದು ನೀರಲಗುಡ್ಡ ಗ್ರಾಮದಲ್ಲಿಯೂ ಮರೆಮ್ಮಾದೇವಿ ಸಭಾಭವನ ನಿರ್ಮಾಣದಿಂದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ಸ್ಥಿರ ವೇದಿಕೆ ಸಿಗಲಿದೆ. ಗ್ರಾಮಸ್ಥರ ಒಗ್ಗಟ್ಟಿನಿಂದ ಈ ಯೋಜನೆ ಯಶಸ್ವಿಯಾಗಲಿದೆ ಎಂದು ಆಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಣ್ ಲಮಾಣಿ, ಬೋಜಪ್ಪ ಲಮಾಣಿ, ಜೀರಪ್ಪ ಲಮಾಣಿ, ಚಂದ್ರು ಲಮಾಣಿ, ಮುಖಂಡರಾದ ಜ್ಞಾನಪ್ಪ ಲಮಾಣಿ, ಚೋಳಪ್ಪ ಲಮಾಣಿ, ಸುರೇಶ್ ವಾಲ್ಮೀಕಿ, ರಾಜು ಲಮಾಣಿ, ತಾಲೂಕಾ ಭಾಜಪ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಸಚಿನ್ ಮಡಿವಾಳರ್, ಮುಖಂಡರಾದ ನರಹರಿ ಕಟ್ಟಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಶಿಗ್ಗಾಂವ್, ಪ್ರಜಾಪವರ್ ಟಿವಿ, ಹಾವೇರಿ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಶಿಗ್ಗಾಂವ್, NKS TV4, ಹಾವೇರಿ.